ಯೆರೆಮೀಯ ಪ್ರವಾದನೆ ಪುಸ್ತಕ 33ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ತಿರ್ಗಾ ನನ್ನನ್ನು ಕರೆ. ಏನ್ ಮಾಡ್ಬೇಕಂದ್ರೆ, ಹಲೋ, ನನ್ನನ್ನು ಕರೆ. ಹಲ್ಲೆಲೂಯ. ನನ್ನನ್ನು ಕೂಗು, ನನ್ನನ್ನು ಕೇಳು, ನನ್ನನ್ನು ಕರೆ. ಆಗ ನಿನಗೆ ಉತ್ತರ ಕೊಡುವೆನು. ಆಗ ನಿನಗೆ ಉತ್ತರವು ಕೊಡುವೆನು. ಹಲ್ಲೆಲೂಯ. ನೀವು ಏನೆಲ್ಲ ಕೇಳುತ್ತೀರೋ ಅದೆಲ್ಲ ನೀವು ನೆನೆಸಿದಂತೆ ಹೊಂದಿಕೊಳ್ಳುವರಲ್ಲ. ಇದು ಪ್ರಾಮುಖ್ಯ. ನೀ ಏನನ್ನ ಕೇಳುತ್ತೀರೋ ಎಂಥ ಮಟ್ಟಿಗೆ ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಬುದ್ಧಿಯಲ್ಲಿ, ನಿಮ್ಮ ಬಲದಲ್ಲಿ ಕೇಳುತ್ತೀರಲ್ಲ, ಅಷ್ಟೇ ದೇವರು ಮಾಡಂಗಿಲ್ಲ. ಹಲ್ಲೆಲೂಯ. ಇಲ್ಲಿ ತನಕ ಮಾಡಿರ್ಬೋದು ಸಣ್ಣ ಪುಟ್ಟ ಕಾರ್ಯಗಳನ್ನ. ನನ್ನ ಮಗನು ಕೇಳಿದಂತೆಯೇ ದೇವರು ಕೊಟ್ಬಿಟ್ರು, ಅದೆಲ್ಲ ನಾವು ಹೇಳಿರ್ತೇವೆ. ಬಟ್ ಈ ತಿಂಗಳ ವಾಗ್ದಾನ ವಿಶೇಷವಾದದ್ದು. ಹಲ್ಲೆಲೂಯ. ನನ್ನನ್ನು ಕೇಳು, ನನ್ನನ್ನು ಕರೆ. ನೀನು ಕೇಳಿದ ಎಲ್ಲವನ್ನು ಕೂಡ ನಿನಗೆ ಉತ್ತರ ಕೊಡುವೆನು. ನಿನಗೆ ಉತ್ತರ ಕೊಡುವೆನು. ನಿನಗೆ ತಿಳಿಯದೆ ದೊಡ್ಡ ಮಾತಾಡುಗಳನ್ನು ಕೇಳುವಂತೆ ನಿನಗೆ ತಿಳಿಯದೆ ದೊಡ್ಡ ಮಹತ್ ಕಾರ್ಯಗಳನ್ನು ನಿನಗೆ ತಿಳಿಸುವೆನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀನ್ ಕೇಳಪ್ಪ, ನೀನ್ ಕೇಳಮ್ಮ. ನೀನ್ ಕೇಳುವುದಲ್ಲಿ ಸೈತಾನನನ್ನು ಅಡ್ಡಿಪಡಿಸುತ್ತಾನೆ. ನೀನ್ ಕೇಳಬಾರದಂತ, ನೀನ್ ಸೋತು ಹೋಗ್ಬೇಕಂತ ಅವನು ನಿನ್ನನ್ನು ಎದುರಿಸುತ್ತಾನೆ. ನೀ ನನ್ನನ್ನು ಕರೆ, ನೀ ನನ್ನನ್ನು ಕೇಳು, ನೀ ನನ್ನ ಬಳಿಯಲ್ಲಿ ಕೂಗು, ನಾನು ಅದನ್ನ ಉತ್ತರವು ಕೊಡುವೆನು. ಹೇಗೆ ಉತ್ತರ ಅಂದ್ರೆ, ನೀನು ಕೇಳಿದಂತ ರೀತಿಯಲ್ಲಿ ಅಲ್ಲ, ನಿನಗೆ ಗೊತ್ತಿಲ್ಲದಂತ ಅಸಾಧ್ಯವಾದ ದೊಡ್ಡ ಕಾರ್ಯಗಳನ್ನ, ಗುಪ್ತವಾದ ಸಂಗತಿಗಳನ್ನ, ದೊಡ್ಡ ಕಾರ್ಯಗಳನ್ನ ನಾನು ನಿನಗೆ ತಿಳಿಸುವೆನು. ಇಲ್ಲಿ ತನಕ ನಾವು ನಮ್ಮ ಮನಸ್ಸಿನಲ್ಲಿ ನಾವು ತಿಳಿದಂತ ಒಂದು ತಿಳುವಳಿಕೆಯಲ್ಲಿ ಒಂದು ವೇಳೆ ಕೇಳಿ ಹೊಂದಿದ್ದೇವೆ. ಈಗ ಕೇಳುವಾಗ ನಿನಗೆ ಗೊತ್ತಿಲ್ಲದಂಥದ್ದು, ನೀನು ತಿಳಿಯದೆ ಇದ್ದಂಥದ್ದು, ಅದು ಸಣ್ಣದಾಗಿಲ್ಲ. ದೇವರು ಹೇಳ್ತಾ ಇದ್ದಾರೆ, ದೊಡ್ಡದಾಗಿದೆ, ಅದನ್ನ ನಿನಗೆ ಕೊಡುವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಂಗಂದ್ರೆ ಕೂಗಬೇಕು, ಕರೆಯಬೇಕು, ಕೇಳಬೇಕು ಎಂಬುದಾಗಿ ನೋಡಿ. ಯಾವುದೇ ಒಂದು ಆಶೀರ್ವಾದವನ್ನ ಸತ್ಯ ವೇದದಲ್ಲಿ ಜನರು ಅದನ್ನ ದೇಹದ ಆಶೀರ್ವಾದವಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಹಂಗೆ ಹೇಳಿದ ಕೂಡಲೇ ಅವರಿಗೆ ಖುಷಿ ಆಗ್ಬಿಡ್ತದೆ, ದೇಹದಲ್ಲಿ ಇಂಥ ಒಂದು ಆಶೀರ್ವಾದ ನನಗೆ ಸಿಗ್ತದಂತ. ಆದ್ರೆ ಆತ್ಮಿಕರು ಎಂಥ ಆಶೀರ್ವಾದವನ್ನು ಕೂಡ ಆತ್ಮಿಕನಾಗಿ ತಿಳಿದುಕೊಳ್ಳುವಂಥದ್ದು, ಆತ್ಮಿಕನಾಗಿ ಅದನ್ನು ತಿಳಿದುಕೊಳ್ಳುವಂಥದ್ದು ತುಂಬಾ ಅವಶ್ಯ. ಹಲ್ಲೆಲೂಯ. ಸಾಮಾನ್ಯವಾದ ಒಂದು ವಿಷಯ. ಈಗ ಶಿಷ್ಯರು ಬೋಟಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ
ಸಮುದ್ರದ ಮೇಲೆ ನಡೆದುಕೊಂಡು ಬರ್ತಾರೆ. ನಡೆದುಕೊಂಡು ಬಂದಾಗ ಇವರಿಗೆ ಅದು ದೆವ್ವವಾಗಿ ಇರ್ತದೆ ಎಂಬುದಾಗಿ ಹೆದರುತ್ತಾ ಇದ್ದಾರೆ. ಅವಾಗ ದೇವರು ಹೇಳ್ತಾ ಇದ್ದಾರೆ, ದೆವ್ವನೇ ಏನಿಲ್ಲ, ನಾನೇ ಅಂತ. ನಾನೇ ಅಂತ ಹೇಳಿದ ಮೇಲೆ ಪೇತ್ರನು ಕೇಳ್ತಾ ಇದ್ದಾನೆ, ದೇವರೇ ನೀನಾಗಿರುವುದಾದರೆ ನಾನು ನಿನ್ನಂತೆ ಸಮುದ್ರದ ಮೇಲೆ ನಡೆಯುವುದಿಗೆ ಅಪ್ಪಣೆ ಕೊಡು. ದೇವರು ಏನು ಹೇಳಿಲ್ಲ, ಅವನು ಕೇಳಿದ, ಆಯ್ತು ಬಾಂದು, ಆಯ್ತು ಬಾಂದು. ಈಗ ದೇವರು ಸಮುದ್ರದ ಮೇಲೆ ನಡೆದ ಹಾಗೆಯೇ ಮನುಷ್ಯನು, ದೇವರ ಮಗನು, ದೇವರ ಶಿಷ್ಯನು ಎಲ್ಲಿ ನಡ್ಕೊಂಡು ಹೋಗ್ತಾನೆ? ಸಮುದ್ರದ ನೀರಿನ ಮೇಲೆ ನಡೆದುಕೊಂಡು ಹೋಗ್ತಾನೆ. ಸ್ವಲ್ಪ ಗಮನಿಸೋಣ ಆ ವಾಕ್ಯವನ್ನ. ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯದಿಂದ 32ನೇ ವಾಕ್ಯ ತನಕ ಓದು ಮಗಳ. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ನಾನು ಅಂಜಬೇಡಿರಿ ಎಂಬುದಾಗಿ ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಈಗ ಏನಾಗ್ಬಿಟ್ಟಿತ್ತು, ಇಂಥ ಒಂದು ನಂಬಿಕೆ ಬಂದ ಕೂಡಲೇ ಸೈತಾನನು ಗಾಳಿಯನ್ನ ಕಲಿಸುತ್ತಾನ. ಗಾಳಿ ಏನಾಗ್ತದೆ ನೋಡಿದ ಕೂಡಲೇ ಭಯಪಟ್ಟು ಮುಳುಗುತ್ತಾ, ನೋಡಿ ಮುಂದೆ ವಾಗ್ದಾನ ಉಂಟು, ನಿನ್ನ ಮೇಲೆ ನನ್ನ ಸಭೆಯನ್ನ ಕಟ್ಟುವೇನೆ ಎಂಬುದಾದ ವಾಗ್ದಾನ ಯಾರಿಗೆ ಉಂಟು? ಪೇತ್ರನಿಗೆ ಉಂಟು. ಸೈತಾನ ಏನ್ ಮಾಡ್ತಾ ಇದ್ದಾನೆ? ಅವನನ್ನ ಮುಳುಗಿಸುವಂತೆ ಮಾಡ್ತಾನೆ. ಮುಳುಗಿಸುವಂತ ಹೋರಾಟ. ವಾಗ್ದಾನ ಇವನ ಮೇಲೆ ಇದ್ರೂ, ದೇವರನ್ನ ನೋಡಿ ಅಂತ ಒಂದು ಆಸಕ್ತಿ ಇವನಲ್ಲಿ ಇದ್ರೂ, ಅಂತ ಒಂದು ಧೈರ್ಯ ಇದ್ರೂ, ಅದು ಧೈರ್ಯ ಸ್ವಲ್ಪ ಸಮಯ ಮಾತ್ರ. ಗಾಳಿಯನ್ನ ನೋಡಿದ ಕೂಡಲೇ ಅವನಿಗೆ ಏನಾಗ್ತಾ ಇದ್ದಾರೆ? ಭಯಪಟ್ಟು ಏನ್ ಮಾಡ್ತಾ ಇದ್ದ? ಮುಳುಗುವಲ್ಲ. ಅಲ್ಲೇಲೂಯ. ಮುಳುಗಿದಾಗ ಯೇಸು ಮುಳುಗಿದ ಕೂಡಲೇ ಅಯ್ಯೋ ನನ್ನ ಮಗ ಅಂತ ಕೈ ಹಿಡಿದ್ರ? ಮುಳುಗಿದ ಕೂಡಲೇ ಕೈ ಹಿಡಿದ್ರ? ಗಮನಿಸ್ಬೇಕಾಯ್ತು. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಮುಳುಗುವಾಗ ಅವನೇನ್ ಮಾಡ್ತಾ ಇದ್ದಾನೆ? ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಸ್ವಾಮಿ, ನನ್ನ ಕಾಪಾಡು, ನನ್ನ ಕರೆ ಅಪ್ಪ, ನನ್ನ ಕರೆ. ನಡ್ಕೊಂಡ್ಬರ್ಬೇಕಂತ ಕೇಳಿದಿ, ಬಾ ಅಂತ ಹೇಳ್ಬಿಟ್ಟೆ. ಈಗ ಭಯಪಟ್ಟಿದಿ, ಆದ್ರೆ ಮುಂದೆ ನಿನಗೆ ಏನು ಉಂಟು? ದರ್ಶನ ಉಂಟು, ಮುಂದೆ ವಾಗ್ದಾನ ಉಂಟು. ಈಗ ಸೈತಾನನು ನಿನ್ನ ದರ್ಶನವನ್ನ, ನಿನ್ನ ವಾಗ್ದಾನವನ್ನ ಕೆಡಿಸುವುದಿಗೆ, ನಿನ್ನನ್ನು ಮುಳುಗಿಸುವುದಿಗೆ ಪ್ರಯತ್ನ ಮಾಡುವಾಗ ಪೇತ್ರನು ಜ್ಞಾನವಾಗಿ ಮಾಡಿದಂತ ಒಂದು ವಿಷಯ, ದೇವರೇ ಹಲ್ಲೆಲೂಯ, ನನ್ನ ಕಾಪಾಡು ಎಂಬುದಾಗಿ ಕೂಗಿದಾಗ ಆ ಕ್ಷಣವೇ ಯೇಸು ಕೈ ಚಾಚಿ, ಯೇಸು ಅದೇ ಕೇಳ್ತಾರ, ಕೂಗು. ಭಯದಲ್ಲಿ ಅನೇಕರಿಗೆ ದೇವರ ಮೇಲೆ ಸಿಟ್ಟು. ಯಾರಿಗೆ ಸಿಟ್ಟು? ಯಾರ ಮೇಲೆ ಸಿಟ್ಟು? ಎಷ್ಟು ದೇವರೇ ಪ್ರಾರ್ಥನೆ ಮಾಡಿದೆ, ನಿನಗಾಗಿರೋದು ಹೋಗಿದೆ, ಇದು ಯಾಕೆ ನನಗೆ ನಡೆದಿತ್ತು, ನಾನು ನಿನ್ನ ಹತ್ರ ಮಾತಾಡೋದಿದ್ದರೆ ಸೈತಾನ್ ಮುಳುಗಿಸಿ ಕೊಂದೇ ಬಿಡ್ತಾನೆ. ಮಾತಾಡೋದಿದ್ರೆ ಯಾರಿಗೆ ನಷ್ಟ? ದೇವರೇ ನಿನಗೂ ನನಗೂ ಏನಂತಿಲ್ಲ, ಡೂ ಅಂತೀರ? ಕಟ್ಟಿದೀಯಾ ನಿನಗೆ ನನಗೆ? ನಾನು ಪ್ರಾರ್ಥನೆ ಮಾಡಲ್ಲ, ನಾನು ಚರ್ಚಿಗೆ ಬರಲ್ಲ, ನಾನು ಆರಾಧನೆ ಮಾಡಲ್ಲ, ನಾನು ಪ್ರಾರ್ಥನೆಗೆ ಕೂತ್ಕೊಳ್ಳಲ್ಲ. ಮೂರ್ಖನೇ ಮುಳುಗಿ ಹೋಗ್ಬಿಡ್ತಿ, ಸತ್ತು ಹೋಗ್ಬಿಡ್ತಿ, ಸೈತಾನ್ ಕೊಂದೋಗ್ಬಿಡ್ತಾನ.
ಎದುರಿಸುವುದಿಗೆ ಅವನು ಎದುರಿಸಿದ್ರೆ ನೀನು ಇನ್ನೂ ಹೆಚ್ಚಾಗಿ ಕೂಗಬೇಕು. ಹಲ್ಲೆಲೂಯಾ. ಕೂಗಿದ ಕೂಡಲೇ ದೇವರು ಕೈ ಸಾಚಿ ಅವನನ್ನು ಎಬ್ಬಿಸಿದರು. ಇಲ್ಲ ಕೆಳಗಡೆ ಗಮನಿಸ, ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ದೋಣಿ ಹತ್ತುವ ತನಕ ಗಾಳಿ ನಿಂತೋಗಿಲ್ಲ. ಆ ಗಾಳಿ ನಿಂತೋಗುದಿಲ್ಲ. ಹಿಂದೆ ಬರುವಂತ ಗಾಳಿನೂ ನಿಂತೋಗೋದಿಲ್ಲ. ದೆವ್ವ ಏನಾಗಿ ಬರ್ತದೆ? ಗಾಳಿ ತುಂಬಿದೆ ಅಂತಾರಲ್ಲ, ತುಂಬಿಕೊಂಡಿದೆ. ಹಲ್ಲೆಲೂಯಾ. ತುಂಬಿಕೊಂಡ್ಬಿಡ್ತದೆ. ಹಲ್ಲೆಲೂಯಾ. ಅಪ್ಪ, ತಂದೆಯೇ, ದೇವರೇ, ನಾನು ಸಂದೇಹ ಪಟ್ಟರೆ ಏನಾಯ್ತಿ? ನಾನು ಬೆಳಗಿನಾದ್ರೆ ಏನಾಯ್ತಿ? ನಾನು ನಿನ್ನನ್ನು ನೋಡಿ ಕೂಗುವಾಗ ನೀನು ಕೂಡಲೇ ಕೈ ಸಾಚಿ ನನ್ನನ್ನು ದೋಣಿಯಲ್ಲಿ, ನನ್ನ ದರ್ಶನದಲ್ಲಿ, ನನ್ನ ವಾಗ್ದಾನದಲ್ಲಿ ನನ್ನನ್ನು ನಿಲ್ಲಿಸುವ ತನಕ ನೀನು ಬಿಡಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೂಗಪ್ಪ, ಕೂಗು. ಕಟ್ಟಲ್ಪಟ್ಟಂತವನು ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲರೂ ಕೂಗಿದಂಗೆ ಕೂಗಿದರೆ ಏನು ಅರ್ಥದ ನಡೆಯಲ್ಲ. ಹಲ್ಲೆಲೂಯಾ. ಸ್ವಲ್ಪ ವ್ಯತ್ಯಾಸವಾಗಿ ಕೂಗಬೇಕು. ಎಲ್ಲರೂ ಕೂಗಿದಂಗೆ ಕೂಗಿದರೆ ಅದೆಲ್ಲ ಈಸಿಯಾಗಿ ಏನ್ ಮಾಡಂಗಿಲ್ಲ, ನಡೆಯಂಗಿಲ್ಲ. ನೀನು ಕೂಗುವಾಗ ತಡೆ ಮಾಡುವಂತ ಆತ್ಮನು ನಿನ್ನ ಕುಟುಂಬದ ಮೂಲಕವಾಗಿಯೋ, ಆತ್ಮಿಕನ ಮೂಲಕವಾಗಿಯೋ, ಅನ್ಯನ ಮೂಲಕವಾಗಿಯೋ, ನಿನ್ನ ದೇಹದ ಬಳಗಿನದ ಮೂಲಕವಾಗಿಯೋ ತಡೆ ಮಾಡುತ್ತಾನೆ. ತಡೆ ಬರುತ್ತದೆ. ನೀನ್ ತಡೆಯನ್ನ ಮೀರಿ ಮತ್ತಷ್ಟು ತಡೆಗಿಂತ ಹೆಚ್ಚಾಗಿ ದೇವರ ಮೇಲೆ ನಂಬಿಕೆಯಟ್ಟವನಾಗಿ ಕೂಗಬೇಕಾಗಿರುವುದು ಅವಶ್ಯ. ಇಲ್ಲಿ ನೋಡು, ಒಂದು ಕುರುಡ ಬಿಚ್ಚೆಕಾರನು ಕೂಗ್ತಾ ಇದ್ದಾನೆ. ಮಾರ್ಕ ಸುವಾರ್ತೆ 10ನೇ ಅಧ್ಯಾಯ 47ನೇ ವಾಕ್ಯದಿಂದ 49ನೇ ವಾಕ್ಯ ತನಕ ಓದು ಮಗಳೇ. ಮಾರ್ಕ ಸುವಾರ್ತೆ 10:47ರಿಂದ 49. ಅವನು ಕುರುಡ ಭಿಕ್ಷೆಗಾರನು ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ಕುರುಡನಪ್ಪ, ಆದರೆ ಹೋಗುವನು ಮೆಸ್ಸಿಯನು, ರಕ್ಷಕನು, ಒಡೆಯನು, ಅದ್ಭುತ ಸ್ವರೂಪನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನ ನನ್ನ ಜೀವಿತದಲ್ಲಿ ನಡೆಸುವುದಕ್ಕೆ ಬಲ್ಲಾತನು. ಆತನು ಸಮೀಪಕ್ಕೆ ಬಂದಿದ್ದಾನೆ. ಎಲ್ಲಿ ಬಂದಾನೆ? ಸಮೀಪಕ್ಕೆ. ಅನೇಕರಿಗೆ ಅಪ್ಪ ಸಮೀಪಕ್ಕೆ ಬಂದಿದೆ ಗೊತ್ತಿಲ್ಲ, ಆಶೀರ್ವಾದ ಸಮೀಪಕ್ಕೆ ಬಂದಿದೆ ಗೊತ್ತಿಲ್ಲ, ಬಿಡುಗಡೆ ಸಮೀಪಕ್ಕೆ ಬಂದಿದೆ ಗೊತ್ತಿಲ್ಲ. ಈಗ ಕುರುಡನೇ, ಆದರೆ ಇವನ ಜೀವಿತದಲ್ಲಿ ಅದ್ಭುತ ನಡೆಯುವಂತ ಸಮಯ ಸಮೀಪವಾಯಿತೆ. ಹಲ್ಲೆಲೂಯಾ. ಕೊನೆ ಸಮಯದಲ್ಲಿಯೇ ಸೈತಾನು ಅದನ್ನು ಹೊಂದಿಕೊಳ್ಳುವಂತ ಸಂದರ್ಭದಲ್ಲಿ, ವಾಗ್ದಾನ ನೆರವೇರುವಂತ ಸಂದರ್ಭದಲ್ಲಿ ನಿನ್ನನ್ನು ಕಾಲ್ ಜಗ್ತಾನೆ. ಆದರೆ ಯಾರ ಮೂಲಕ ಜಗ್ತಾನೋ ಅದೆಲ್ಲ ಗೊತ್ತಿಲ್ಲ. ಹಲ್ಲೆಲೂಯಾ. ಯಾರ ಮೂಲಕ ಬೇಕಾದರೂ ಜಗ್ಗಬಹುದು. ಹಲ್ಲೆಲೂಯಾ. ಇವ್ರ ಮೂಲಕನೇ ಜಗ್ತಾನೆ, ಅವ್ರ ಮೂಲಕನೇ ಜಗ್ತಾನೆ. ಅವರು ಬರಲಿ, ಕಾಲ್ ಜಗ್ಗಿದ್ರೆ ಪರವಾಗಿಲ್ಲ, ಅವರ ಅನ್ಯರು, ಇವರು ಆತ್ಮೀಯದಾನೆ. ಇವರು ಯಾಕೆ ಜಗ್ಗಿದ್ರು? ಸೈತಾನ ಯಾರ ಮೂಲಕ ಬೇಕಾದರೂ ಜಗ್ತಾನೆ. ಹಲ್ಲೆಲೂಯಾ. ನಿನ್ನ ಕಾಲು, ನಿನ್ನ ಕಣ್ಣು, ನಿನ್ನ ದೃಷ್ಟಿ, ನಿನ್ನ ನಂಬಿಕೆ, ಹಲ್ಲೆಲೂಯಾ, ಅದು ವ್ಯತ್ಯಾಸವಾಗಿರಬೇಕು. ನೋಡಿ, ಅದ್ಭುತ ಸಮೀಪಕ್ಕೆ ಬಂದಿದೆ. ದಾವೀದನ ಕುಮಾರನೇ, ಈಗ ಕರೀತಾ ಇದ್ದಾನೆ, ದಾವೀದನ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡ ಸಮೀಪಕ್ಕೆ ಬಂದಾಗ ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ತಡೆ ಮಾಡುವ ಸ್ಪಿರಿಟ್ ಯಾರ ಮೂಲಕ ಬೇಕಾದ್ರೂ ಬರ್ತಾನೆ.
ಯಾವಾಗಲೂ ಉಜ್ಜಿಸುವಂತೆ ಎಲ್ಲ ಮಾತಾಡಂಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ಬಸ್ ಫ್ರೀ, ನಮಗೆ ಕರೆಂಟ್ ಫ್ರೀ, ಹೌದು, ತಿಂಗಳು 2,000 ಫ್ರೀ. ಈ ಫ್ರೀಯನ್ನು ಕೊಟ್ಟು ತಗೊಂಡು ಯಾವಾಗಲೂ ಅದುವೇ ಬರಬೇಕು ಬರಂಗಿಲ್ಲ. ಹಲ್ಲೆಲೂಯ, ಅದುವೇ ಬರಂಗಿಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಏನ್ ಮಾಡವರಲ್ಲೇ ಕೂಗ್ತಾನ ಪಾಪ, ದೇವರದನ ಕೂಗ್ತಾನ. ಇವನಿಗೇನೈತಿ? ಇವನ ಅರ್ಪಣೆ ಮಾಡ್ತಾನ, ಇವನ ಕೊಡ್ಸವನ, ಇವನಿಂದ ಏನ ಹಗಲಿಕೈತಿ? ಏನಾಗಲ್ಲ. ಆದ್ರೆ ಒಂದೈತಿ, ಕೂಗುವಂತೆ ನಿನ್ನ ಜೀವಿತದಲ್ಲಿ ಕಾಲ್ ಜಕ್ಕುವುದಿಗೆ, ಸೈತಾನು ಉಪಯೋಗಪಡಿಸುವುದಿಗೆ ಸಾಧ್ಯ ಐತಿ. ಆದ್ರೆ ಕುರುಡ ಏನ್ ಮಾಡ್ದ? ಕೆಳಗೆ ಹೋದ್ರಿ. ಅವನು ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡು, ನಾನು ಅದನ್ನ ಕಲಿತೆ ಇದು ಗೊತ್ತು, ಅದು ಗೊತ್ತು, ಬೈಬಲ್ ಗೊತ್ತು, DS ಗೊತ್ತು, ಬಿಷಪ್ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಸತ್ಯನ ನಿನಗೆ ಗೊತ್ತಿಲ್ಲ. ನೀನ್ ಗೊತ್ತಿದ್ರೆ ಅವನು ತಡೆ ಮಾಡುವಾಗ ನೀನ್ ಮತ್ತಷ್ಟು ಕೂಗಿರ್ತಿ. ಹಲ್ಲೆಲೂಯ. ನಾನು ಗೊತ್ತಿಲ್ಲದವನಂತ ಹೇಳಿದ್ರೆ ನಿನಗೆ ಕೃಪೆ ಹೆಚ್ಚಿ. ನನಗೆ ಎಲ್ಲ ತಿಳಿದವನು, ನನಗಿಂತ ಜ್ಞಾನಿ ಯಾರಂದ್ರೆ ಹಲ್ಲೆಲೂಯ, ನೀನು ಕುರುಡನೇ, ನಿನಗೆ ಗ್ರಹಿಸಿಲ್ಲ. ಅಲ್ಲಿ ಕುರುಡ ಬಿಚ್ಚಕಾರನು ಮತ್ತಷ್ಟು ಕೂಗ್ತಾನೆ, ತಡೆಗಳನ್ನು ಮೀರಿ ಕೂಗ್ತಾನೆ. ಯೇಸು ನಿಂದು ಅದ್ಭುತವನ್ನ ಮಾಡುವಷ್ಟು, ಯೇಸು ಕ್ರಿಸ್ತನ ಕೈಯಲ್ಲಿ ಅದ್ಭುತಗಳನ್ನ ಹೊಂದಿಕೊಳ್ಳುವ ತನಕ ಕೂಗ್ತಾ ಇದ್ದ. ಸರ್, ಕೂಗ್ಬೇಕು ಸರ್, ಕರಿಬೇಕು ಸರ್. ಆತನನ್ನ ನಿಲ್ಲಿಸಿ ಅದ್ಭುತಗಳನ್ನ ಹೊಂದಿಕೊಳ್ಳುವಷ್ಟು ನೀನು ನಾನು ಕೂಗಬೇಕಾಗಿರೋದು ಅವಶ್ಯ. ಇನ್ನು ಹೇಳ್ತಾ ಇದ್ರೆ ಟೈಮ್ ಹೋಗ್ತಾ ಇರ್ತದೆ. ಒಬ್ಬ ವ್ಯಕ್ತಿ ಅನ್ನಲು ಬಗ್ಗೆ ನಾವು ಓದಿದ್ದೇವೆ. ಸಾಮಾನ್ಯವಾದ ವಿಷಯ ಹೇಳ್ಬಿಡ್ತಾರೆ. ಮಕ್ಕಳಿಲ್ಲ, ಕೂಗಿದಳು, ಮಕ್ಕಳನ್ನ ಕೊಟ್ಟರು. ಅವಳು ಮಕ್ಕಳಿಗೋಸ್ಕರ ಪ್ರಾರ್ಥಿಸಿದಕ್ಕಿಂತ ಮಕ್ಕಳನ್ನ ಹೊಂದಿಕೊಂಡಿದ ನಂತರ ದೇವರಿಗೆ ಕೃತಜ್ಞತಾ ಸ್ತೋತ್ರ ಪ್ರಾರ್ಥನೆ ಮಾಡಿದೆ ಹೆಚ್ಚು. ಗೊತ್ತಾ ನಿಮಗೆ? ಮಕ್ಕಳಿಗೋಸ್ಕರ, ಅದ್ಭುತಕ್ಕೋಸ್ಕರ ಆಕೆ ಪ್ರಾರ್ಥಿಸಿದಕ್ಕಿಂತ ಅದ್ಭುತವನ್ನ ಪಡೆದುಕೊಂಡ ನಂತರ, ಅದ್ಭುತವನ್ನ ಹೊಂದಿಕೊಂಡಿದ ನಂತರ, 2ನೇ ಸಮುವೇಲ ಪುಸ್ತಕ 2ನೇ ಅಧ್ಯಾಯದಲ್ಲಿ ಆ ಅಧ್ಯಾಯ ವಾಕ್ಯವೆಲ್ಲ ದೇವರನ್ನ ಹೊಗಳುತ್ತಾ ಇದ್ದಾಳೆ, ಕೊಂಡಾಡುತ್ತಾ ಇದ್ದಾಳೆ. ಆತನ ಬಿಡುಗಡೆ ಎಂತವು ಎಂಬುದಾಗಿ ಅದನ್ನ ಏನ್ ಮಾಡ್ತಾ ಇದ್ದಾಳೆ, ವಿವರವಾಗಿ ಅದನ್ನ ತಿಳಿಸ್ತಾ ಇದ್ದಾರೆ. ಒಂದೇ ಒಂದು ಮಾತು ನಾನು ಹೇಳ್ತೀನಿ. ನಾವು ಮಾಂಸವಾಗಿ ನೋಡಿದ್ರೆ ಬರೀ ದೇಹದಲ್ಲಿ ಮಕ್ಕಳ ಎತ್ತಲು ಅಷ್ಟೇ. ಆದರೆ ಆತ್ಮಿಕವಾಗಿ ಒಂದು ವಾಕ್ಯವನ್ನು ತೋರಿಸಿಕೊಳ್ಳಲಿಕ್ಕೆ ನಾನು ಬಯಸುತ್ತೇನೆ. ನೋಡೋಣ, 1 ಸಾಮುವೇಲ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯ. ಶೂರನ ಬಿಲ್ಲುಗಳು, ಓಹೋ, ಸೈತಾನ ಯಾರಪ್ಪ? ಬಲಿಷ್ಠನು, ಶೂರನು, ಬಲವಂತನನ್ನ ನೀನು ಮೊದಲೇ ಕಟ್ಟದಿದ್ರೆ ಮನೆ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸೊ ಅನ್ನಲ ಜೀವಿತದಲ್ಲಿ ಸಮುವೇಲ ಕೊಡಲ್ಪಟ್ಟಿದ್ದು ಮಾತ್ರ ಅಲ್ಲ, ಶೂರನಾಗಿರುವಂತ, ವಾಯುಮಂಡಲದಲ್ಲಿ ಹೋರಾಡುವಂತ ದುರಾತ್ಮನ ಸೇನೆ, ಅಂಧಕಾರ ಶಕ್ತಿಯ ಕ್ರಿಯೆಗಳು, ರಾಜತ್ವದ ಕ್ರಿಯೆಗಳು, ಅಧಿಕಾರದ ಕ್ರಿಯೆಗಳು ಆಕೆಯ ಪ್ರಾರ್ಥನೆಯಲ್ಲಿ ಮುರಿಯಲ್ಪಟ್ಟಿತ್ತು. ಶೂರನ ಬಿಲ್ಲುಗಳನ್ನ ಹೋದ್ರಿ ಮುರಿಯಲ್ಪಡುತ್ತವೆ. ಎಡವಿದರು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಾರೆ. ತತ್ತರಿಸುವಾಗ ಎಡವುತ್ತಾ ಇದ್ದಂತ ನನಗೆ ಆತನು ಏನ್ ಮಾಡಿದ? ಸತ್ಯ ಎಂಬುದಾಗಿ ನನ್ನನ್ನು ಬಲಪಡಿಸಿ ನಿಲ್ಲಿಸಿದ. ಸೂರನ ಬಿಲ್ಲನ್ನ ಮುರಿದುಬಿಟ್ಟ, ಶಾಪವನ್ನ ಮುರಿದುಬಿಟ್ಟ, ದುಷ್ಟನ ಕಾರ್ಯಗಳನ್ನ ಮುರಿದುಬಿಟ್ಟ.
ಹಲ್ಲೆಲೂಯಾ. ಒಂದು ಮಗುವಿಗಾಗಿ ಪ್ರಾರ್ಥಿಸಿದಳು, ದೇವರು ಕೊಟ್ಟದು 6. ದೇವರು ಕೊಟ್ಟದು 6. ನಿನಗೆ ನನಗೆ ಗೊತ್ತಿಲ್ಲ, ಒಂದಕ್ಕಾಗಿ ಪ್ರಾರ್ಥಿಸ್ತೇವೆ. ಕರ್ತನು ಹೇಳ್ತಾನೆ, ನೀನು ಅರಿಯದೇ ಇರುವಂತಹ ದೊಡ್ಡ ಕಾರ್ಯಗಳನ್ನ ನಾನು ನಿನಗೆ ಕೊಡಲಿಕ್ಕಿದ್ದೇನೆ. ಒಂದು ಸಾಕಪ್ಪ ಅಂತ ಹೋಗಿದ, ಒಂದು ಸಾಕಾಗುವುದಿಲ್ಲ. ನೀನ್ ಸೈತಾನನ ಗೆಲ್ಲುವುದಿಗೆ, ನೀನ್ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳುವುದಿಗೆ, ನಿನ್ನ ದರ್ಶನದಲ್ಲಿ ನಡೆಯುವುದಿಗೆ ನಿನಗೆ ಆಗಬೇಕಾಗುತ್ತೆ. ಅಭಿಷೇಕ ಒಂದು ಸಾಕಾಗಲ್ಲ, ಅದ್ಭುತ ಒಂದು ಸಾಕಾಗಲ್ಲ, ಅಳಲಿ ಹೊರಗಲು ಒಂದು ಸಾಕಾಗಲ್ಲ, ಬಲ ಇದು ಸಾಕಾಗಲ್ಲ, ಪ್ರಾರ್ಥನೆ ಒಂದು ತಾಸು ಸಾಕಾಗಲ್ಲ. ನೀನಾದರೆ ಕೇಳು. ಕರ್ತನು ಹೇಳ್ತಾನೆ, ನೀನು ಕೇಳಮ್ಮ, ನನ್ನ ಕರಿ, ನನ್ನ ಕರೆ, ನಾನು ಏನ್ ಮಾಡ್ತೀನಿ. ಒಂದ್ ಮಗಳು ತಿರ್ಗ ನಿನಗೆ ಉತ್ತರ ಕೊಡುವೆನು, ನಿನಗೆ ಉತ್ತರ ಕೊಡುವಂತ ಕಾಲ. ಸರ್, ಎಲ್ಲರ ತರ ಪ್ರಾರ್ಥನೆ ಮಾಡಬೇಕು, ಮಾಡಿದ್ರೆ ಏನು ಉಪಯೋಗ ಇಲ್ಲ ಸರ್. ಮೇಡಮ್ ವಿಶೇಷವಾಗಿ, ತಂಗಿ ತಮ್ಮ ವಿಶೇಷವಾಗಿ, ಯಾಕೆಂದ್ರೆ ಬರುವಂಥದ್ದು ನಿನಗೆ ಗೊತ್ತಿಲ್ಲದೊಂದು ದೊಡ್ಡದು, ಕೊಡಲಿಕ್ಕಿರುವಂಥದ್ದು ನಿನಗೆ ಗೊತ್ತಿಲ್ಲದ, ನೀನು ಕೇಳುವುದಕ್ಕೆ ನಿನಗೆ ಗೊತ್ತೇ ಇಲ್ಲ, ನೀನು ಕೇಳುವುದಕ್ಕೆ ನಿನಗೆ ಗೊತ್ತೇ ಇಲ್ಲ. ಇಲ್ಲಿ ತನಕ ಅದನ್ನು ಗ್ರಹಿಸಲಿಲ್ಲ, ಅದನ್ನು ಹಂಚ್ಕೊಂಡಿಲ್ಲ ನಿನ್ನ ಹೃದಯದಲ್ಲಿ. ದೇವರು ಕೊಡಲಿಕ್ಕಿರುವಂಥ ಕಾರ್ಯ ಅತಿ ದೊಡ್ಡ ಕಾರ್ಯ ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಿನ್ನ ಪ್ರಯಾಸ ಹೆಚ್ಚಾಗಬೇಕು, ನೀನು ಕೇಳುವಂಥ ವಿಧಾನ ವಿದ್ಯಾಸವಾಗಬೇಕು. ಕರ್ತನೆ ಹೇಳ್ತಾರೆ, ತಿರ್ಗಾ ಓದಿ ಮುಗಿಸೋಣ. ನನ್ನನ್ನು ಕರೆ, ನನ್ನನ್ನು ಕರೆ, ಆಗ ನಿನಗೆ ಉತ್ತರ ಕೊಡುವೆನು. ನಿನಗೆ ತಿಳಿಯದ ದೊಡ್ಡ ಮಾತಾದವುಗಳನ್ನು ನಿನಗೆ ತಿಳಿಸುವೆ. ನಿನಗೆ ತಿಳಿಯದಂತ ದೊಡ್ಡ ಮಹತ್ ಕಾರ್ಯಗಳನ್ನ, ಮಹತ್ತಾದವುಗಳನ್ನ, ಗುಪ್ತವಾದವುಗಳನ್ನ ನಾನು ನಿನಗೆ ತಿಳಿಸುವೆನು. ದೇಶಕ್ಕೆ ದೇವರು ಒಂದು ಪ್ರವಾದವೇ ಹೇಳ್ತಾರೆ. ನಾನು ಪ್ರಸಂಗ ಮಾಡಲ್ಲ, ಓದಿ ಮುಗಿಸ್ಬಿಡ್ತೇನೆ. ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ದೇವರು ಒಂದು ಪ್ರವಾದನೆ ಈ ಮೇ ತಿಂಗಳಲ್ಲಿ ಕರ್ತನು ಕೊಡ್ತಾ ಇದ್ದಾನೆ. ಅದನ್ನು ಮಾತ್ರ ಓದಿ ಮುಗಿಸ್ಬಿಡೋಣ. ಅದೇ ಯೆರೆಮೀಯ ಪ್ರವಾದನೆ ಪುಸ್ತಕದಲ್ಲಿ 2ನೇ ವಾಕ್ಯ, 33ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದು, ಆಮೇಲೆ 6ರಿಂದ 9 ತನಕ ಓದು. ಹೇಗೆಂದರೆ ಅದನ್ನು ಮಾಡುವ ಕರ್ತನು, ಒಂದು ಅದನ್ನ ಮಾಡುವವನು ಕರ್ತನು. ಏನ್ ಮಾಡ್ತಾನೆ? ಮಾಡಲಿಕ್ಕೆ ನಾನು ಮಾಡುವವನು, ಅದನ್ನು ಮಾಡುವವನು ಕರ್ತನು. 2ನೇದಾಗಿ ಅದನ್ನು ಸ್ಥಾಪಿಸುವುದಕ್ಕಾಗಿ, ಅದನ್ನ ಸ್ಥಾಪಿಸುವವನು ಕರ್ತನು. 3ನೇದಾಗಿ ಅದನ್ನು ರೂಪಿಸುವವನು ಕರ್ತನು. ಅಪ್ಪ ಮಾಡುತ್ತಾನೆ, ಸ್ಥಾಪಿಸುತ್ತಾನೆ, ರೂಪಿಸುತ್ತಾನೆ. ಏನಂತ ಸ್ವಲ್ಪ ಗಮನಿಸು. 6ರಿಂದ 9 ತನಕ. ಇಗೋ ನಾನು ಅದಕ್ಕೆ ಕ್ಷೇಮವನ್ನು, ನಾನು ಭಾರತ ದೇಶಕ್ಕೆ ಕ್ಷೇಮವನ್ನು, ಸ್ವಸ್ಥತೆಯನ್ನು ಹುಟ್ಟಿಸಿ ಅವರನ್ನು ಗುಣ ಮಾಡಿ ಸಮಾಧಾನವನ್ನು ಸತ್ಯಗಳನ್ನು ಸಮೃದ್ಧಿಯಾಗಿ ಅವರಿಗೆ ಸಮೃದ್ಧಿಯಾಗಿ ಭಾರತ ದೇಶಕ್ಕೆ ಪ್ರಕಟ ಮಾಡುವೆನು. ಯಹೂದದ ಸೆರೆಯನ್ನು, ಭಾರತದ ಸೆರೆಯನ್ನು, ಇಸ್ರಾಯೇಲಿನ ಸೆರೆಯನ್ನು, ದೇವರ ಮಕ್ಕಳ ಸೆರೆಯನ್ನು ತಿರುಗಿಸಿ ಅವರನ್ನು ಮುಂಚಿನ ಹಾಗೆ ಕಟ್ಟುವೆ. ಮೊದಲು ಬೀದಿಯಲ್ಲಿ ಹೇಗೆ ಬೀದಿಯಲ್ಲಿ ಎಲ್ಲೆಲ್ಲ ಮೂಲೆಗಳಲ್ಲಿ ದಿಕ್ಕುಗಳಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ತಲುಪಲ್ಪಟ್ಟಿದ್ದೋ ಹಾಗೆ ನನ್ನ ಭಾರತ ದೇಶದಲ್ಲಿ, ನನ್ನ ಭಾರತ ದೇಶದಲ್ಲಿ ಮೊದಲು ಇದ್ದಂತ ರೀತಿಯಲ್ಲಿ ಪುನಃ ಬರ್ಲಿಕ್ಕಿದೆಯ. ಹಲ್ಲೆಲೂಯಾ. ಮೊದಲು ಇದ್ದಂತ ರೀತಿಯಲ್ಲಿ ಓದ್ರಿ. ಅವರು ಯಾವುದರಿಂದ ನನಗೆ ವಿರೋಧವಾಗಿ ಪಾಪ ಮಾಡಿದರೋ ಆ ಅಕ್ರಮದಿಂದಾಗಲೇ ನಿಂದೆಲ್ಲ ಅವರನ್ನು ಶುದ್ಧ ಮಾಡುವೆನು. ಅವರನ್ನು ಶುದ್ಧ ಮಾಡುವೆನು. ಇದೆಲ್ಲ ಸ್ಟಾಪ್ ಆಗಿದ್ದಕ್ಕೆ ಕಾರಣ ಕ್ರೈಸ್ತರ ಪಾಪ. ಈಗ ಕರ್ತನು ಏನ್ ಮಾಡ್ತಾ ಇದ್ದಾನೆ? ನಮ್ಮನ್ನ ಶುದ್ಧ ಮಾಡುತ್ತಾನೆ. ಓದು. ಅವರು ಎಂತವುಗಳಿಂದ ನನಗೆ ವಿರೋಧವಾಗಿ ಪಾಪ ಮಾಡಿ ನನ್ನ ವಿಷಯದಲ್ಲಿ ದ್ರೋಹಿಗಳಾಗಿದ್ದಾರೋ ಆ ಅಕ್ರಮಗಳನ್ನೆಲ್ಲ ಮನ್ನಿಸುವೆ. ಅಕ್ರಮಗಳೆಲ್ಲವನ್ನು ಮನ್ನಿಸುವೆನು. ಅದು ನನಗೆ ಆನಂದದ ಹೆಸರು. ನಾನು ಅವರಿಗೆ ಒಳ್ಳೆಯದನ್ನೇ ಮಾಡುವುದನ್ನು ಕೇಳುವ ಭೂಮಿಯಲ್ಲಿರುವ ಎಲ್ಲಾ ಜನಾಂಗಗಳು. ಗೌರೀಶಪ್ಪ, ದೇವರ ಮಕ್ಕಳಿಗೆ ಇದೇ ಭಾರತ ದೇಶದಲ್ಲಿ ಕರ್ತನು ಉಜ್ಜೀವನದ ಅಗ್ನಿಯನ್ನು ಸುರಿಸುವುದನ್ನ ಇಡೀ ಲೋಕದಲ್ಲಿ ಇರುವಂತ ಜನಾಂಗಗಳು ಮುಂದೆ ಸ್ತೋತ್ರವು ಮಹಿಮೆಯೂ ಆಗುವುದು.
ಅವುಗಳಿಗೆ ಸ್ತೋತ್ರಗಳನ್ನ ಮಹಿಮೆಗಳನ್ನ ಆಗುವುದನ್ನ ಕಾಣುತ್ತಾರೆ. ನಾನು ಅದಕ್ಕೆ ಉಂಟು ಮಾಡುವ ಮೇಲಿಗಾಗಿಯೂ ಎಲ್ಲ ಅಭಿವೃದ್ಧಿಗಾಗಿಯೂ ಅವರು ಹೆದರಿ ನಡುಗುವರು. ನಾನು ಭಾರತ ದೇಶದಲ್ಲಿ ನನ್ನ ಜನರಿಗೆ ಉಂಟು ಮಾಡುವಂತ ಮೇಲಿಗಾಗಿಯೂ ಉನ್ನತಕ್ಕಾಗಿಯೂ ಅನ್ಯರು ನಡುಗುವರು. ಭಾರತ ದೇಶ ಉಜ್ಜೀವನಕ್ಕೆ ಸಿದ್ಧವಾಗಿದೆ. ಭಾರತ ದೇಶದಲ್ಲಿ ಮೊದಲು ಇದ್ದಂಥ ರೀತಿಯಲ್ಲಿ ಪುನಃ ತನ್ನ ಜನಾಂಗಗಳಿಗೆ ಕರ್ತನು ಬಿಡುಗಡೆಯನ್ನ ದಯಪಾಲಿಸುವಂತ ಕಾಲಗಳು ಬಂದಿದೆ. ಹಲ್ಲೆಲೂಯಾ. ಇದನ್ನ ಧ್ಯಾನಿಸಿರಿ, ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥಿಸೋಣ. ಮನೆಗೆ ಹೋಗಿ ಧ್ಯಾನಿಸಿರಿ.